ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು 1 guy 23 horses ಆ್ಯಂಡ್ ದಿಸ್ ಈಸ್ ದ ಗ್ರೇಟೆಸ್ಟ್ ಟೈಮ್ ಎವರ್ ಟು ಬಿ ಅಲೈವ್. ಸೊ ನಾಳೆ ಸಿಕ್ಕಾಪಟ್ಟೆ ಸ್ಪೆಷಲ್ ದಿನ. ಏನಕ್ಕೆ ಅಂದರೆ 4 ವರ್ಷ ಮುಂಚೆ ನಾಳೆ ಡೇಟ್ಗೆ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನನ್ನ ಬೈಕ್ ಬಂತು. ಸೊ ಇದರಿಂದ ಒಂದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆ್ಯಂಡ್ ಒಂದು ಶಾರ್ಟ್ ಸ್ಟೋರಿ ಇದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಬಟ್ ಅದಕ್ಕೆ ಮುಂಚೆ ಚೆನ್ನಾಗಿ ಫುಲ್ ಬೈಕ್ನೆಲ್ಲ ತೊಳಸ್ಕೊಂಡು ಆಮೇಲೆ ಒಂದು ಚಿಕ್ಕ ಸರ್ಪ್ರೈಸ್ ಇದೆ, ಏನು ಅಂತ ತೋರಿಸ್ತೀನಿ, ಬನ್ನಿ. ಬೇಸಿಕ್ಲಿ ನನ್ನ ಬೈಕ್ದು ಮುಂದೆ ಮತ್ತು ಹಿಂದ್ಗಡೆ 2 ಸೀಟ್ಗಳು ಹರಿದೋಗಿವೆ. ಆ್ಯಕ್ಚುಲಿ ಅದನ್ನು ನಾನು ತುಂಬ ದಿನದಿಂದ ಸರಿ ಮಾಡಿಸೋಣ ಅಂತಿದ್ದೆ, ಬಟ್ ಟೈಮ್ ಸಿಗ್ತಿರ್ಲಿಲ್ಲ. ಸೊ ಫಸ್ಟ್ ನಾನು ಇವಾಗ ಹೊಸ ಸೀಟ್ ಕವರ್ ಹಾಕ್ಸ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಡೀಪ್ ಕಟ್ ಆಗಿದೆ, ಒಂದು ದೊಡ್ಡ ಗ್ಯಾಪ್ ಇದೆ. ಈ ಆ್ಯಂಗಲಿಂದ ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ. ಸೊ ಬೇಸಿಕ್ಲಿ ಇದು ಹೆಂಗಾಗಿದ್ದು ಅಂದರೆ, ಒಂದು ಎಕ್ಸ್ಟ್ರಾ ಲೇಯರ್ ಫೋಮ್ ಹಾಕ್ಸಿದ್ದೆ ಬೈಕ್ ತೊಗೊಂಡಿದ್ದ ತಕ್ಷಣ. ಯಾಕೆಂದರೆ NS200 ರೇರ್ ಸೀಟ್ ಒಂದು ಸಿಕ್ಕಾಪಟ್ಟೆ ಹಾರ್ಡ್ ಇರುತ್ತೆ. ಬಿಕಾಸ್ ಆಫ್ ವಿಚ್ ಪಿನಿಯನ್ಸ್ಗಂತೂ ಕೂರಕ್ಕಂತೂ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅದೇ ನೈಟ್ ಯಾವುದೋ ಒಂದು ಬೀದಿ ಬೆಗ್ ಬಂದು ಇದನ್ನು ಹರಿದಾಕ್ಬಿಡ್ತು. ಆ್ಯಂಡ್ ಇಲ್ಲಿ ಮುಂದೆ ಸೀಟ್ ಕವರ್ ಕೂಡ ಚಿಕ್ಕದಾಗಿ ಹರಿದೋಗಿದೆ ನೋಡಿ. ಇದು ನಾನು ಲೇಸರ್ ಕಟ್ಟಿಂಗಿಂದ ಒಂದು ಚಿಕ್ಕ ಪಾರ್ಟ್ ಕ್ಯಾರಿ ಮಾಡ್ತಿರ್ಬೇಕಾದ್ರೆ ಆಗಿದ್ದು. ಸೊ ಫಸ್ಟ್ ಇದನ್ನು ಸರಿ ಮಾಡಿಸ್ತೀನಿ. ಸೊ ಫೈನಲಿ ಹೊಸ ಸೀಟ್ ಕವರ್ ಹಾಕ್ಸಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವಾಗ. ಆಲ್ಸೋ ನೆಕ್ಸ್ಟ್ ನಾನು ಬೈಕ್ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾ ID ಹಾಕಿಸ್ತಾ ಇದ್ದೀನಿ. ಆ್ಯಂಡ್ ಜೊತೆಗೇ ನನ್ನ ಯೂಟ್ಯೂಬ್ ಚಾನಲ್ ಟ್ಯಾಗ್ಲೈನ್ನ ಕೂಡ ಟ್ಯಾಂಕ್ ಮೇಲೆ ಹಾಕಿಸ್ತಾ ಇದ್ದೀನಿ. ಸೊ ಸೀಟ್ ಕವರು ಮತ್ತು ಸ್ಟಿಕರಿಂಗ್ ಎರಡೂ ಆಗಿದೆ. ನಾವು ಇಟ್ಸ್ ಟೈಮ್ ಫಾರ್ ಅ ಸ್ಮಾಲ್ ಸ್ಟೋರಿ. ಹೇಳಿದ್ನಲ್ಲ, ನಂದು ಮತ್ತು ನನ್ನ ಬೈಕ್ ಬಗ್ಗೆ ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ ಅಂತ. ಸೊ ಬೇಸಿಕ್ಲಿ ಕತೆ ಶುರು ಆಗೋದು ನನ್ನ 10th ಸ್ಟ್ಯಾಂಡರ್ಡ್ ರಿಸಲ್ಟ್ ಮುಗ್ದಿದ್ದ ತಕ್ಷಣ. ಸೊ ನಾನು 10th ಸ್ಟ್ಯಾಂಡರ್ಡ್ CBSE ಸ್ಕೂಲಲ್ಲಿ ಓದಿದ್ದು, ವಿದ್ಯಾನಿಕೇತನ್ ಪಬ್ಲಿಕ್ ಸ್ಕೂಲಲ್ಲಿ. ಸೊ ನನ್ನ 10th ರಿಸಲ್ಟ್ ಆಲ್ಮೋಸ್ಟ್ 9.6 CGPA ಬಂದಿತ್ತು. ಸೊ ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ನಮ್ಮ ದೊಡ್ಡಮ್ಮ ನನಗೆ ಇದೇ ಥರ ಸೆಕೆಂಡ್ PUCಯಲ್ಲೂ ಒಳ್ಳೆ ರಿಸಲ್ಟ್ ತೊಗೊಂಡ್ರೆ ನಾನು ಹಿಂಗೆ ನೀನು ಕೇಳಿದ ಬೈಕ್ ತಗೊಡ್ತೀನಿ ಅಂತ ಹೇಳಿದರು. ಸೊ ಫಸ್ಟ್ PUC ಅಂತೂ ಸಿಕ್ಕಾಪಟ್ಟೆ ಮಜಾ ಮಾಡಿದೆ. ಯಾಕೆಂದರೆ ನಾನು ಪ್ರೀ ನರ್ಸರಿಯಿಂದ 10th ಸ್ಟ್ಯಾಂಡರ್ಡ್ವರೆಗೂ ವಿದ್ಯಾನಿಕೇತನ್ ಪಬ್ಲಿಕ್ ಸ್ಕೂಲಲ್ಲೇ ಓದಿದ್ದು. ಸೊ ಯಾವುದು ಸ್ಕೂಲ್ ಏನು ಚೇಂಜ್ ಮಾಡಿರಲಿಲ್ಲ. ಬಟ್ PUCಗೋಸ್ಕರ ನಾನು ಸ್ಟೇಟ್ ಬೋರ್ಡ್ ಶಿಫ್ಟ್ ಆಗಿದೆ. ಬಣ್ಸಂಗ RNS ಕಾಲೇಜ್ ಸೇರ್ಕೊಂಡಿದ್ದೆ, ಯಾಕಂದರೆ ಅವಾಗ ಮನೆ ಹತ್ತಿರ ಇತ್ತು ಅಂತ. ಸೊ ಅಲ್ಲಿ ಎಲ್ಲ ಹೊಸ ಫ್ರೆಂಡ್ಸು. ಸೊ ಸ್ಕೂಲ್ ಫ್ರೆಂಡ್ಸ್ ಯಾರೂ ಕಾಲೇಜ್ ಸೇರ್ಕೊಂಡಿರಲಿಲ್ಲ. ಸೊ ಕಂಪ್ಲೀಟ್ಲಿ ನ್ಯೂ ಫ್ರೆಂಡ್ಸ್. ಒಂದು ಸಕ್ಕತ್ತಾಗಿರೋ
ಗ್ರೂಪ್ ಸಿಕ್ತು ನನಗೆ ಅಲ್ಲಿ. ಸೊ ನೀವು ಟ್ರೇಲರಲ್ಲಿ ನೋಡಿರ್ಬೋದು, ಪ್ಲಸ್ ನನ್ನ ಜೊತೆ ಮುಂಚೆ ರೈಡ್ಸಲ್ಲೂ ಎಲ್ಲ ನೋಡಿರ್ಬೋದು. ಅವರೆಲ್ಲ ನನ್ನ ಪಿ ಯು ಸಿ ಫ್ರೆಂಡ್ಸೇ. ಸೊ ಸಿಕ್ಕಾಪಟ್ಟೆ ಮಜಾ ಮಾಡಿಬಿಟ್ಟಿದ್ದೀವಿ. ಮಜಾ ಅಂದರೆ ಬೇರೆಯವರೆಲ್ಲ ಹೊರಗಡೆ ಹೋಗಿ ಮಜಾ ಮಾಡ್ತಾರೆ, ಬಟ್ ನಮ್ಮ ಕಾಲೇಜ್ ಹಂಗಿರಲಿಲ್ಲ. ಸೊ ಬೆಳಗ್ಗೆ ಹೋದರೆ ಲಾಕ್ ಒಂಥರ ಜೈಲ್ ಥರ ಇತ್ತು. ಹೋಗ್ಬಿಟ್ರೆ ಏನು ಮಾಡಿದ್ರೂ ಆಚೆ ಬಿಡ್ತಿರ್ಲಿಲ್ಲ. ಬಟ್ ಕಾಲೇಜಲ್ಲೇ ಸಿಕ್ಕಾಪಟ್ಟೆ ಮಜಾ ಮಾಡಿಬಿಟ್ಟಿದ್ದೀವಿ. ಕಲ್ಚರಲ್ ಫೆಸ್ಟು, ಆ ಫೆಸ್ಟು, ಈ ಫೆಸ್ಟು ಅಂತೆಲ್ಲ. ಸೊ ಫಸ್ಟ್ ಪಿ ಯು ಸಿ ಹೋಗಿದ್ದೇ ಗೊತ್ತಾಗಿಲ್ಲ ನನಗೆ 10th ಆದಮೇಲೆ. ಸೊ ಫಸ್ಟ್ ಪಿ ಯು ಸಿ ರಿಸಲ್ಟ್ ಆದಮೇಲೆ ಕೇಳಿದೆ ನಮ್ಮ ದೊಡ್ಡಮ್ಮನ್ನ. ಸೊ ಸೆಕೆಂಡ್ ಪಿ ಯು ಸಿಲಿ ಒಳ್ಳೆ ಮಾರ್ಕ್ಸ್ ಬಂದರೆ ಬೈಕ್ ತಗೊಡ್ಬೇಕು ಅಂತ ಹೇಳಿದ್ರಲ್ಲ. ಸೊ ಎಷ್ಟು ತೆಗಿಬೇಕು ಅಂತ ಅವರು, ಸರಿ ಆಯಿತು 95% ತೆಗೆದ್ರೆ ನಾನು ಹಿಂಗೆ ಬೈಕ್ ತಗೊಡ್ತೀನಿ ಅಂತ ಹೇಳಿದರು. ಸೊ ಸೆಕೆಂಡ್ ಪಿ ಯು ಸಿ ಫುಲ್ ಹೆಂಗೆ ಅಂದರೆ 95% ಹೆಂಗೆ ತೆಗಿಬೇಕು ಅಂತ ರಿಸರ್ಚ್ ಮಾಡೋ ಬದಲು ನಾನು ಯಾವ ಬೈಕ್ ತೊಗೋಬೇಕು ಅಂತ ಫುಲ್ ರಿಸರ್ಚು. ಬಟ್ ಎಷ್ಟೇ ರಿಸರ್ಚ್ ಮಾಡಿದ್ರೂ ನಂಗೆ NS200 ಮೇಲೆ ಏನೋ ಒಂಥರ ಫುಲ್ ಅಟ್ರಾಕ್ಷನ್ ಇತ್ತು. ಸೊ ರೋಡ್ ಮೇಲೆ ಹೋದಾಗೆಲ್ಲ ಏನೋ ಒಂಥರ ಥ್ರಿಲ್ ಅದು ಬೈಕ್ ನೋಡಿದ್ರೆ. ಆವಾಗ Gen 1 ನಡೀತಿತ್ತು, ಬಟ್ ಕರೆಕ್ಟಾಗಿ ಆ ಟೈಮಲ್ಲಿ ನಿಲ್ಲಿಸ್ಬಿಟ್ರು. ನಾನು ಸೆಕೆಂಡ್ ಪಿ ಯು ಸಿ ಎಂಟರ್ ಆದ ತಕ್ಷಣ ನಿಲ್ಲಿಸ್ಬಿಟ್ರು Gen 1 NS200ನ. ಅವಾಗಂತೂ ಸಿಕ್ಕಾಬಟ್ಟೆ ಬೇಜಾರು, ಏನಪ್ಪ ಮಾಡೋದು ಇವಾಗ. ಯಾಕಂದರೆ ಅವಾಗೇನು ಲೈಕ್ ರೂಮರ್ಸ್ ಕೂಡ ಇರಲಿಲ್ಲ, ಮತ್ತೆ ರೀಲಾಂಚ್ ಮಾಡ್ತಾರೆ ಇಲ್ಲ, ಏನೂ ಗೊತ್ತಿರಲಿಲ್ಲ ಆವಾಗ. ಸೊ ಒಂಥರ ಫುಲ್ ಬೇಜಾರು. ಎಷ್ಟೊಂದು ತಿಂಗಳಾದಮೇಲೆ, ಪ್ರಾಬಬ್ಲಿ ಒಂದು 6-7 ಮಂತ್ಸೇ ಅನಿಸುತ್ತೆ, ಅದಾದಮೇಲೆ ಈ ನೇಕೆಡ್ ವುಲ್ಸ್ ಅಂತ ಒಂದು ಎಕ್ಸ್ಕ್ಲೂಸಿವ್ NS200 ರೈಡಿಂಗ್ ಕ್ಲಬ್ ಇದೆ, ನೇಕೆಡ್ ವುಲ್ಸ್ ಅಂತ. ಸೊ ಯೂಟ್ಯೂಬಲ್ಲಿ ಸುಮ್ಮನೆ ಏನೋ ನೋಡಬೇಕಾದ್ರೆ ನೇಕೆಡ್ ವುಲ್ಸ್ ಅವರು ಟೀಸ್ ಮಾಡಿದ್ರು NS200 Gen 2ನ. ಸೊ ಆವಾಗ BS4 ವರ್ಷನ್ ಮಾಡಿ AS200ನ ಸ್ಟಾಪ್ ಮಾಡಿ ಆವಾಗ Gen 2 NS200 ರಿಲೀಸ್ ಮಾಡಿದ್ದು ಬಜಾಜ್ ಅವರು. ಸೊ ದಟ್ ವಾಸ್ ಆಲ್ಮೋಸ್ಟ್ ಲೈಕ್ ಎಂಡ್ ಆಫ್ ಸೆಕೆಂಡ್ ಪಿ ಯು ಸಿ ಅಂತಲೇ ಅನ್ಬೋದು, ಇನ್ನೇನು ಮುಗಿಸ್ಬೇಕು ಅಂತ. ಅವಾಗೇನು ಫುಲ್ ಖುಷಿ, ಅಯ್ಯೋ ಮತ್ತೆ ಲಾಂಚ್ ಮಾಡಿಬಿಟ್ಟಿದ್ದಾರೆ, Gen 1 ಇಲ್ಲ ಅಂದ್ರೆ ಪರವಾಗಿಲ್ಲ, Gen 2ನೇ ತೊಗೊಬೇಕು, ಇನ್ನೂ ಸಕ್ಕತ್ತಾಗಿದೆ, ಪವರ್ ಜಾಸ್ತಿ ಇದೆ, ಲುಕ್ಸು ಇನ್ನೂ ಚೆನ್ನಾಗಿದೆ ಅಂತ ಆ ಟೈಮಲ್ಲಿ. ಸೊ ಹೆಂಗೋ ಮಾಡಿ ತೆಗೆದೆ 95% ಪಿ ಯು ಸಿಯಲ್ಲಿ. ತೆಗೆದುಬಿಟ್ಟು ರಿಸಲ್ಟ್ ಎಲ್ಲ ಬಂದಾದಮೇಲೆ ದೊಡ್ಡಮ್ಮನ ಕರ್ಕೊಂಡೋದೆ ಬಜಾಜ್ ಶೋರೂಮ್ಗೆ. ಅಲ್ಲೇ ಮಾರುತಿ ಮಂದಿರ್ ಇದೆಯಲ್ಲ ವಿಜಯನಗರ, ಅದರಿಂದ ಒಂದು ಬಜಾಜ್ ಶೋರೂಮ್ ಇದೆ, RV ಬಜಾಜು. ಸೊ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ತೋರಿಸ್ದೆ. ತೋರಿಸಾದ್ಮೇಲೆ ಇನ್ನೇನು ತೆಕ್ಕೊಡ್ತಾರೆ ಅಂತ ಗ್ಯಾರಂಟಿಯಲ್ಲಿದೆ, ಬಟ್ ತೆಕ್ಕೊಡ್ಲೇ ಇಲ್ಲ. ಸರಿ ಅಂತ ನೋಡಿಬಿಟ್ಟು ಸುಮ್ಮನಾಗೋದ್ರು. ನಾನು ಇದೇನಪ್ಪ ತೆಕ್ಕೊಡ್ತೀನಿ ಅಂತ ಹೇಳಿದ್ರು, 95% ತಂದು ಇದೀನಿ, ಅವ್ರು ಹೇಳಿದ್ರು 95% ತೆಗೆದ್ರೆ ತೆಕ್ಕೊಡ್ತೀನಿ ಅಂತ. 95% ತೆಗ್ದಾಯ್ತು, ಬೈಕು ಸಿಗಲಿಲ್ಲವಲ್ಲ ಅಂತ ಒಂಥರ ಫುಲ್ ಬೇಜಾರು. ಸರಿ ಆಯಿತು ಇನ್ನೇನು ಅಂತ ಆ ಟೈಮಲ್ಲಿ ಇಂಜಿನಿಯರಿಂಗ್ ಬೇರೆ ಸೇರ್ಕೊಂಡ್ಮೇಲೆ 1 ವರ್ಷ ಫುಲ್ ಪಾಸ್ ಮಾಡಿಸ್ಬಿಟ್ರು, ಬಸ್ ಪಾಸು. ಸೊ ಬಸ್ ಪಾಸ್ ಎಲ್ಲ ಫುಲ್ ಮಾಡಿಸಾದ್ಮೇಲೆ ಗ್ಯಾರಂಟಿ ಆಗೋದು, ಹಂಗಾರೆ ತೆಕ್ಕೊಡಲ್ಲೇನೋ ಅಂತ ಫುಲ್ ಬೇಜಾರಲ್ಲಿದ್ದೆ. ಸೊ 4 ವರ್ಷ ಇದೇ ಡೇಟು, 4 ವರ್ಷ ಮುಂಚೆ ಇದೇ ಡೇಟ್ 24th August ನಂದು 18th ಬರ್ಡೇ. ಬೆಳಗ್ಗೆ 5 ಗಂಟೆಗೆ ಎದ್ದೆ, ಇನ್ನೂ ಬ್ರಷ್ ಕೂಡ ಮಾಡಿರಲಿಲ್ಲ. ರೂಮಿಂದ ಆಚೆ ಬಂದೆ, ಕಿಚನಲ್ಲಿದ್ದರು ದೊಡ್ಡಮ್ಮ. ಬಂದ ತಕ್ಷಣ ವಿಶ್ ಮಾಡಿ ಡೈರಿ ಮಿಲ್ಕ್ ಸಿಲ್ಕ್ ಕೊಟ್ಟರು. ಸೊ ಸಿಲ್ಕ್ ಪ್ರತಿ ವರ್ಷ ಕೊಡ್ತಾರಲ್ಲ, ನಾರ್ಮಲ್ ಇದು. ಬಟ್ ಕೆಳಗಡೆ ಏನೋ ಇದ್ದಂಗಿತ್ತು, ತಿರುಗಿಸಿ ನೋಡಿದ್ರೆ ಬೈಕಿ. ನಮಗೊಂಥರ ಫುಲ್ ಶಾಕು. ಸೊ ಅಪೇರೆಂಟ್ಲಿ ಏನಂದರೆ ಬುಕ್ ಮಾಡಿ ಗಾಡಿನ ಶೋರೂಮ್ ಆನ್ ಕೈಲೇ ಡೆಲಿವರ್ ಮಾಡಿಸ್ಕೊಂಡು ಪಕ್ಕದ ಮನೇಲಿ ಹಿಂದಿನ ದಿನ ಬಚ್ಚಿಟ್ಟಿದ್ರು. ಸೊ ಒಂಥರ ಫುಲ್ ಸರ್ಪ್ರೈಸ್ 18th ಬರ್ಡೇಗೆ. ಸೊ ಅವ್ರು ಪಕ್ಕದ ಮನೆಯವ್ರು ಎದ್ದಾದ್ಮೇಲೆ, ಯಾಕಂದ್ರೆ ಅಷ್ಟು ಬೇಗ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ. ಸೊ ಆ ಬೈಕ್ ನೋಡೋಕ್ಕೆ ಮುಂಚೆ ನಾನು ಲೈಸೆನ್ಸ್ಗೆ ಅಪ್ಲೈ ಮಾಡಿಬಿಟ್ಟೆ. ಆನ್ಲೈನ್ ಅಪ್ಲೈ ಮಾಡಿ ಆಮೇಲೆ ಹೋಗಿ ಪಕ್ಕದ ಮನೆಯಿಂದ ಬೈಕ್ ತೊಗೊಂಬಂದು ಓಡಿಸಿ ಪೂಜೆ ಮಾಡಿಸಿ. ಸೊ ದಟ್ ಈಸ್ ಅ ವೆರಿ ಸ್ಪೆಷಲ್ ಮೊಮೆಂಟ್ ಆಫ್ ಮೈ ಲೈಫ್. ನನ್ನ 18th ಬರ್ಡೇ. ನಾನು ಬೇಸಿಕ್ಲಿ ಹುಟ್ಟಿದ್ದು ಬೆಳಗ್ಗೆ 6 ಗಂಟೆಗೆ. ಸೊ ಬೆಳಗ್ಗೆ 6 ಗಂಟೆಗೆ ನಾನು ನನ್ನ ಬೈಕ್ ಮೇಲೆ ಕೂತಿದ್ದೆ. ಸೊ ಆ ಮೊಮೆಂಟ್ನ ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋದಕ್ಕಾಗಲ್ಲ. ಸೊ ಅವತ್ತಿಂದ 4 ವರ್ಷ ಆಗಿದೆ. ನನ್ನ ಖುಷಿಯಾಗಿರ್ಬೋದು,
ಬೇಜಾರಿರ್ಬೋದು, ಕೋಪ ಇರ್ಬೋದು, ಅಥವಾ ಎಕ್ಸೈಟ್ಮೆಂಟ್ ಇರ್ಬೋದು, ವಾಟ್ ಎವರ್ ಇಮೋಷನ್ಸ್ ಐ ಥ್ರೋ ಅಟ್ ಹರ್, ಶಿ ಈಸ್ ಆಲ್ವೇಸ್ ಟೇಕನ್ ಕೇರ್ ಆಫ್ ಮೀ. ಎಷ್ಟೋ ಸತಿ ಸಿಕ್ಕಾಬಟ್ಟೆ ಸ್ಕಿಡ್ ಆಗೋಗಿದೆ ಗಾಡಿ. ನಾನು ಕರೆಕ್ಟಾಗಿದ್ದರೂ ಬೇರೆಯವ್ರ ತಪ್ಪಿಂದ ನಾನು ಸಡನ್ ಬ್ರೇಕ್ ಆಗಿ ಆಲ್ಮೋಸ್ಟ್ ಒಂದು 90 ಡಿಗ್ರಿ ಸ್ಕಿಡ್ ಆಗಿದೆ. ಬಟ್ ಯಾವತ್ತೂ ಬಿದ್ದಿಲ್ಲ. ಅಥವಾ ಬೈಕಿಂದಾಗಲಿ ನಾನು ಬೈಕ್ ಮೇಲೆ ಕೂತಿದ್ದಾಗ ಒಂದೇ ಒಂದು ಸಣ್ಣ ಸ್ಕ್ರ್ಯಾಚ್ ಕೂಡ ನನಗಾಗಿಲ್ಲ. ಶಿ ಈಸ್ ಆಲ್ವೇಸ್ ಪ್ರೊಟೆಕ್ಟೆಡ್ ಮೀ ಆ್ಯಂಡ್ ಐ ಹ್ಯಾವ್ ದ ಬಿಲೀಫ್ ಇನ್ ಹರ್ ದಟ್ ಶಿ ವಿಲ್ ಆಲ್ವೇಸ್ ಪ್ರೊಟೆಕ್ಟ್ ಮೀ ಇನ್ ದ ಫ್ಯೂಚರ್ ಟು. ಸೊ ಆ ಒಂದು ತುಂಬ ತುಂಬ ಕ್ಲೋಸ್ ಬಾಂಡ್ ನನಗೆ ನನ್ನ ಬೈಕ್ ಜೊತೆ ಇದೆ. ಎಷ್ಟೊಂದು ಜನ ಈ 4 ವರ್ಷದಲ್ಲಿ ಬಂದರು, ಎಷ್ಟೊಂದು ಜನ ಹೋದರು. ಕೆಲವರು ಚೆನ್ನಾಗಿದ್ಬಿಟ್ಟು ಹೋದರು, ಕೆಲವ್ರು ಜಗಳ ಆಡ್ಕೊಂಡು ಹೋದರು, ಕೆಲವ್ರು ಮೋಸ ಮಾಡೋದ್ರು, ಕೆಲವ್ರು ಒಳ್ಳೇದು ಮಾಡೋದು. ಬಟ್ ಇವಳು ಮಾತ್ರ ನಾನು ಯಾವತ್ತೂ ಬಿಟ್ಟಿಲ್ಲ, ಯಾವತ್ತು ಬಿಡೋದು ಇಲ್ಲ ಅಂತ ಕೂಡ ಗ್ಯಾರಂಟಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಟು ದೊಡ್ಡಮ್ಮ. ನಿಜ ಹೇಳಬೇಕು ಅಂದರೆ ಅದೊಂದು ಆಸೆನ ನಾನು 18th ಬರ್ಡೇಗೆ ಫುಲ್ಫಿಲ್ ಮಾಡಿದ್ದವ್ರೆ. ಇದೊಂದೇ ಅಲ್ಲ, ನನ್ನ ಫಸ್ಟ್ ಆ್ಯಕ್ಷನ್ ಕ್ಯಾಮ್ರಾ SJ4000 ವೈಫೈ ಕೂಡ ಅವರೇ ಕೊಡಿಸಿದ್ದು. ಅದಲ್ಲದೆ ಈ ವರ್ಷದ ಬರ್ಡೇಗೆ ನೀವು ನೋಡ್ತಿದ್ದೀರಲ್ಲ ದಿಸ್ GoPro Hero 9, ಇದನ್ನು ಕೂಡ ಅವರೇ ಗಿಫ್ಟ್ ಮಾಡಿದ್ದು. ಪ್ಲಸ್ ಇದಕ್ಕೆ ಬೇಕಾಗಿದ್ದ ಆಕ್ಸೆಸರೀಸ್ ಎಲ್ಲ ನಮ್ಮಮ್ಮ ಗಿಫ್ಟ್ ಮಾಡಿದ್ದು ನನ್ನ ಬರ್ಡೇಗೆ. ಸೊ ಒನ್ ಗೈ 23 ಹಾರ್ಸಸ್ ಇದಾನೆ ಎಕ್ಸಿಸ್ಟ್. The reason why one guy 23 horses exists is because of both of them and my whole family's support. So I take this opportunity to thank them. Thank you so much ದೊಡ್ಡಮ್ಮ, ಅಮ್ಮ, ಅಪ್ಪ, ಮಾಮ, ಅಜ್ಜಿ ಎಲ್ರಿಗೂ. ಇದೇ ನನ್ನ ಕತೆ, ನಂದು ನನ್ನ ಬೈಕಿಂದು. ನಮ್ಮ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಒಂದು ಸಿಕ್ಕಾಬಟ್ಟೆ ಸ್ಪೆಷಲ್ ವ್ಲಾಗ್ ಇದೆ, ಅದ್ರದ್ದು ಒಂದು ಸ್ಮಾಲ್ ಗ್ಲಿಮ್ಸ್ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ವ್ಲಾಗ್ ನೋಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ, ಸೊ ದ್ಯಾಟ್ ಯು ಡೋಂಟ್ ಮಿಸ್ ಔಟ್ ಆನ್ ಮೈ ನೆಕ್ಸ್ಟ್ ವ್ಲಾಗ್. ಸಖತ್ ಮಜಾ ಇರುತ್ತೆ. ಸೊ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಅಲ್ಲಿ. ದಿಸ್ ಈಸ್ ದ ಗ್ರೇಟೆಸ್ಟ್ ಟೈಮ್ ಎವರ್ to be alive ಅಂತ ಹೇಳ್ತಾ, this is one guy 23 horses signing off.